ಬ್ಯಾಂಕ್ಗಳಲ್ಲಿ ಕಾರ್ಮಿಕರ ಹೆಸರಲ್ಲಿ ಖಾತೆ ತೆರೆದು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ. ತನಿಖೆಗೆ ಸಿಟಿ ರವಿ ಆಗ್ರಹ. ಬಡವರ ಆಧಾರ್ ಕಾರ್ಡ್ ಹಾಗೂ ಪಾನ್ ಕಾರ್ಡ್ ಪಡೆದು ಹೆಸರಿನಲ್ಲಿ ಹಲವಾರು ಬ್ಯಾಂಕ್ಗಳಲ್ಲಿ ಅಕ್ರಮ ವಹಿವಾಟನ್ನ ಖಾತೆದಾರರಿಗೆ ಗೊತ್ತಿಲ್ಲದಂತೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆಸಿರುವ ಮಾಹಿತಿಯೊಂದು ಲಭ್ಯವಾಗಿದೆ. ಈ ರೀತಿಯ ದಂಧೆ ಶಿವಮೊಗ್ಗ ಜಿಲ್ಲೆಯಲ್ಲೂ ನಡೆದಿರುವ ಸಾಧ್ಯತೆಗಳು ಹೆಚ್ಚಿರುವುದರಿಂದ ಇದರ ಬಗ್ಗೆಯೂ ತನಿಖೆಯಾಗಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಿನ ಇತಿಹಾಸದಲ್ಲೇನೆ ಕಂಡು ಕೇಳಿಯದ ದೊಡ್ಡ ಹಗರಣವೊಂದು ನಡೆದಿರ್ತಕ್ಕಂಥದ್ದು ಆಘಾತಕಾರಿ. ಬಡವರ ಆಧಾರ್ ಕಾರ್ಡ್ ಪಡೆದು ಬಡವರ ಹೆಸರಿನಲ್ಲಿ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ, ಆಕ್ಸಿಸ್ ಬ್ಯಾಂಕ್ನಲ್ಲಿ, ಕೋಟಕ್ ಮಹೇಂದ್ರ ಬ್ಯಾಂಕ್ನಲ್ಲಿ, HDFC ಬ್ಯಾಂಕು, IDFC ಬ್ಯಾಂಕು, SBI, RBL ಬ್ಯಾಂಕ್, ICICI ಬ್ಯಾಂಕ್, ಫೆಡರಲ್ ಬ್ಯಾಂಕ್ ಹೀಗೆ ವಿವಿಧ ಬ್ಯಾಂಕ್ಗಳಲ್ಲಿ ಬಡವರ ಆಧಾರ್ ಕಾರ್ಡ್ ಪಡೆದು ನಿಮಗೆ ಸರ್ಕಾರದಿಂದ ಹಣ ಬರುತ್ತೆ, ನಿಮಗೆ ಮೋದಿ ದುಡ್ಡು ಬರುತ್ತೆ ಅಂತ ಹೇಳಿ ಅವ್ರದ್ದೇ ಸಿಮ್ ಕಾರ್ಡ್ ಕೊಟ್ಟು ಬ್ಯಾಂಕ್ ಖಾತೆ ತೆರೆದು ಲಕ್ಷಾಂತರ ರೂಪಾಯಿಗಳ, ಕೆಲವು ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ವಹಿವಾಟನ್ನು ಖಾತೆದಾರರಿಗೆ ಗೊತ್ತಿಲ್ಲದಂತೆ ನಡೆಸಿರುವ ಮಾಹಿತಿ ಲಭ್ಯ ಆಗಿದೆ. ಈ ಥರ ಸಾವಿರಾರು ಜನರ ಹೆಸರಿನಲ್ಲಿ ಖಾತೆ ತೆರೆದಿದ್ದಾರೆ. ಎಲ್ಲದಕ್ಕೂ ಸಿಮ್ ಕಾರ್ಡನ್ನು ಅವರೇ ಪರ್ಚೇಸ್ ಮಾಡಿ ಅವರೇ ಇಟ್ಕೊಂಡಿದ್ದಾರೆ. ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ಅವರೇ ಇಟ್ಕೊಂಡಿದ್ದಾರೆ. ATM ಕಾರ್ಡನ್ನು ಕೂಡ ಅವರೇ ಇಟ್ಕೊಂಡಿದ್ದಾರೆ. ಅಮಾಯಕರು ತಮಗೆ ಸಿಗಬಹುದಾದ ಅಲ್ಪ ಹಣದ ಆಸೆಗೆ ಕೆಲವು ಬ್ರೋಕರ್ಗಳು ಅವರನ್ನು ಮನವೊಲಿಸಿದ ಕಾರಣಕ್ಕೆ ಅವರು ತಮ್ಮ ಆಧಾರ್ ಕಾರ್ಡನ್ನು ಮತ್ತು ಕೆಲವರು ಪಾನ್ ಕಾರ್ಡನ್ನು ಕೊಟ್ಟಿದ್ದಾರೆ. ಇವರ ಹೆಸರಿನಲ್ಲಿ ಚಲಾವಣೆಯಾದ ಹಣದ ಮೂಲ ಯಾವುದು? ಇದರ ಸಮಗ್ರ ತನಿಖೆ ಆಗಬೇಕು. ಯಾತಕ್ಕಾಗಿ ಬಡವರ ಖಾತೆಗೆ ಹಣ ಹಾಕಿ ಹಣ ತೆಗೆದಿದ್ದಾರೆ ಮತ್ತು ಎಲ್ಲ ಕಡೆಯಲ್ಲೂ ಬಡವರನ್ನೇ ಯಾಕೆ, ಅದು ಪೌರ ಕಾರ್ಮಿಕರು, ಮನೆಗೆಲಸದವರು, ಕಾರ್ಪೆಂಟ್ರಸ್ಸು, ಕೂಲಿ ಮಾಡೋರು, ಹೆಚ್ಚಿನ ಭಾಗ ಅವಿದ್ಯಾವಂತರು, ಇವರನ್ನೇ ಯಾಕೆ ಬಳಕೆ ಮಾಡಿಕೊಂಡಿದ್ದಾರೆ? ಇದರ ಸಮಗ್ರ ತನಿಖೆ ಆಗಬೇಕು. ಮತ್ತು ಹಣದ ಮೂಲ ಯಾವುದು? ಕೆಲವರು ಹೇಳ್ತಾರೆ ಆನ್ಲೈನ್ ಬೆಟ್ಟಿಂಗಿನ ಹಣವನ್ನು ಈ ರೀತಿ ಇವ್ರ ಖಾತೆಗಳಿಗೆ ಹಾಕಿ ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಅನುಮಾನ ವ್ಯಕ್ತಪಡಿಸಿದರೆ ಡಿಜಿಟಲ್ ಅರೆಸ್ಟ್ ಮೂಲಕ ಅವರ ಖಾತೆಯಲ್ಲಿದ್ದಂಥ ಹಣವನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಬೆಟ್ಟಿಂಗ್ ಆ್ಯಪು ಡಿಜಿಟಲ್ ಅರೆಸ್ಟ್ ಖಾತೆ ಅಂತ ಹೇಳ್ತಾರೆ, ಮನಿ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಅಂತ. ಇನ್ನು ಕೆಲವರು ಅಕೌಂಟ್ ಹ್ಯಾಕ್ ಮಾಡಿ ಮನಿ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಅಂತಕ್ಕ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ಆಗಿರೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಜಾಲ ಬರೀ ಚಿಕ್ಕಮಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ, ಅಂತರ್ಜಿಲ್ಲೆ, ಅಂತರ್ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಜಾಲ ಇದೆ ಅಂತಕ್ಕಂಥ ಅನುಮಾನನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಹನುಮಂತ ಮತ್ತು ಆನಂದ್ ಅಂತಕ್ಕಂಥ ಇಬ್ಬರು ದೂರುದಾರರು ದೂರು ಕೊಟ್ಟಿದ್ದಾರೆ. ಆನಂದ ಸನ್ ಆಫ್ ನಾಗರಾಜು ಅವರ ಹೆಸರಿನ ಅವರ ಖಾತೆಗೆ 26,50,50,517 ರೂಪಾಯಿ ಡೆಬಿಟ್ ಆಗಿದೆ. 26,91,958 ರೂಪಾಯಿ ಕ್ರೆಡಿಟ್ ಆಗಿದೆ. ಅಂದರೆ ಅವರ ಹಣ ಹಾಕಿದ್ದಾರೆ, ಹಣ ತೆಗೆದಿದ್ದಾರೆ.
ಇನ್ನೊಬ್ಬರು ಹನುಮಂತು ಅನ್ನೋ ಹೆಸರಿಗೆ 34,78,932 ರೂಪಾಯಿ ಕ್ರೆಡಿಟ್ ಆಗಿದೆ. 33,28,274 ರೂಪಾಯಿ ಡೆಬಿಟ್ ಆಗಿದೆ. ಹಾಗೆ ಇನ್ನೊಬ್ಬರು ಅಶ್ವಿನಿ ಮನೆ ಕೆಲಸ ಮಾಡೋರು, ಅವ್ರ ಹೆಸರಿಗೆ 28,94,520 ರೂಪಾಯಿ 28,94,520 ರೂಪಾಯಿ ಕ್ರೆಡಿಟ್ ಆಗಿದೆ. 28,72,31 ರೂಪಾಯಿ ಡೆಬಿಟ್ ಆಗಿದೆ. ಹೀಗೆ ಸಾವಿರಾರು ಜನರ ಖಾತೆಯಲ್ಲಿ ಹಣ ಚಲಾವಣೆ ಆಗಿದೆ. ಕೆಲವರು ದುಬೈನಲ್ಲಿ ಇದರ ಕಿಂಗ್ ಪಿನ್ ಇದ್ದಾರೆ ಅಂತ ಹೇಳ್ತಾರೆ. ಇದರೆಲ್ಲದರ ಸಮಗ್ರ ತನಿಖೆ ಆಗಬೇಕು. ನನಗನ್ಸುತ್ತೆ ಈ ತನಿಖೆ CBI ಮತ್ತು EDಯ ಮೂಲಕ ಆಗೋದು ಸೂಕ್ತ ಇದೆ. ನಾವು ಕೂಡ ಕೇಂದ್ರದ ಗೃಹ ಸಚಿವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ CBI ಮತ್ತು EDಯ ಮೂಲಕ ತನಿಖೆ ನಡೆಸೋದಕ್ಕೆ ಮನವಿ ಮಾಡ್ಕೊಳ್ತೀವಿ. ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಯಾರೋ ಅವ್ರನ್ನ ಬಂಧಿಸಬೇಕು. ಈಗ ನನಗಿರೋ ಮಾಹಿತಿ 6 ಜನರನ್ನು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇವ್ರ ಜೊತೆಗೆ ಇವರು ಬರೀ ಟೂಲ್ಗಳು ಅಥವಾ ಇವರೇ ಕಿಂಗ್ ಪಿನ್ನು ಸಮಗ್ರ ತನಿಖೆ ಆಗಬೇಕು. ಕಿಂಗ್ ಪಿನ್ಗಳು ಯಾರಿದ್ದಾರೆ ಅವ್ರನ್ನ ತನಿಖೆ ನಡೆಸಿ ಬಂಧಿಸುವ ಕೆಲಸ ಆಗಬೇಕು. ಅವರು ವಿದೇಶದಲ್ಲಿದ್ದರೆ ಅದಕ್ಕೆ ಸೂಕ್ತ ಕೇಂದ್ರ ಸರ್ಕಾರದ ತನಿಖಾ ಏಜೆನ್ಸಿ ಸೂಕ್ತ ತನಿಖೆ ಮಾಡೋದೇ ಸೂಕ್ತ. ಅವ್ರ ತನಿಖಾ ಏಜೆನ್ಸಿಯ ಮೂಲಕ ಸಮಗ್ರ ತನಿಖೆ ನಡೆಸಬೇಕು ಅಂತ ಆಗ್ರಹಿಸ್ತೇನೆ. ಕೆಲವು ತಿಂಗಳ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. 87 ಕೋಟಿ ರೂಪಾಯಿ ಟರ್ನ್ ಓವರ್ ಆಗಿತ್ತಂತೆ. ಶಿವಮೊಗ್ಗದವರು ಇಬ್ಬರು, ಚಿಕ್ಕಮಗಳೂರಿನವರು ಒಬ್ಬ ಅರೆಸ್ಟ್ ಮಾಡಿದ್ರು. ಒಬ್ಬ ಶಿವಮೊಗ್ಗದವನು ಜಗದೀಶು ಮತ್ತು ಅನಂತ ಅಂಥೇಳಿ, ಚಿಕ್ಕಮಗಳೂರಿನ ಅರ್ಷದ್ ಅಂಥೇಳಿ ಅರೆಸ್ಟ್ ಆಗಿದ್ದರು. ಆ ಸಂದರ್ಭದಲ್ಲೇ ಚಿಕ್ಕಮಗಳೂರು ಜಿಲ್ಲೆಯ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗಿತ್ತು. ನನಗಿರೋ ಮಾಹಿತಿ ಕಾಣದ ಕೈಗಳು ಮತ್ತು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಸಮಗ್ರ ತನಿಖೆಗೆ ಅಡ್ಡಗಾಲು ಹಾಕಿದೆ ಅಂತಕ್ಕಂಥ ಆರೋಪವನ್ನು ಕೆಲವರು ಮಾಡ್ತಾ ಇದ್ದಾರೆ. ಕಾಣದ ಕೈಗಳು ಯಾವುದು ಅನ್ನೋದು ತನಿಖೆ ಆಗಬೇಕು. ಅದಕ್ಕೆ ಬಕ್ಷೀಸಾಗಿ ಒಬ್ಬ ಜನಪ್ರತಿನಿಧಿಯ ಹುಟ್ಟಿದ ಹಬ್ಬದಕ್ಕೆ ಊರು ತುಂಬ ಇವರೆಲ್ಲರೂ ಫ್ಲೆಕ್ಸ್ ಹಾಕಿ ಕಾಣಿಕೆ ಕೊಟ್ರಂತೆ. ಇದರ ಸತ್ಯಾಸತ್ಯತೆಯೂ ಕೂಡ ತನಿಖೆಗೆ ಒಳಪಡಬೇಕು. ಇಂಥ ಕ್ರಿಮಿನಲ್ಗಳನ್ನು ಬೆಂಬಲಿಸೋದು ರಾಷ್ಟ್ರದ್ರೋಹದ ಕೆಲಸ ಆಗತ್ತೆ. ಅಕಸ್ಮಾತ್ ಇಂಥ ಕ್ರಿಮಿನಲ್ಗಳನ್ನು ಬೆಂಬಲಿಸಿ ರಾಜಕಾರಣ ಮಾಡಿದರೆ ಅದಕ್ಕಿಂತ ದ್ರೋಹದ ಕೆಲಸ ಇನ್ನೊಂದಿಲ್ಲ. ಈ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ಈ ಕ್ರಿಮಿನಲ್ಗಳು ದುಬೈನಲ್ಲಿ ಕುತ್ಕೊಂಡು ಕೆಲವರು ಆಪರೇಟ್ ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ. ಅವ್ರ ಹತ್ರ ಕೆಲವು ರಾಜಕಾರಣಿಗಳ ಜೊತೆಗಿನ ಸಂಬಂಧ ಇರುವಂಥ ಫೋಟೋ ಕೂಡ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಯೂ ಕೂಡ ಇದೆ. ಇದರಲ್ಲಿ ರಾಜಕಾರಣಿಗಳ ಪಾತ್ರ ಎಷ್ಟು ಮತ್ತು ಯಾವ ಹಣ, ಈ ಹಣ ಯಾವುದಕ್ಕೆ ಬಳಕೆ ಆಗ್ತಿತ್ತು ಅನ್ನೋದರ ಸಮಗ್ರ ತನಿಖೆ ಆಗಬೇಕು. ಯಾರು ತನಿಖೆ ಆಗಬೇಕು ಅಂಥೇಳಿ ಮುಂಚೂಣಿಯಲ್ಲಿ ನಿಂತಿದ್ದಾರೋ ಅವ್ರ ಮೇಲೇ ತಪ್ಪು ಹೊರಿಸ್ತಕ್ಕಂಥ, ಅವ್ರ ವಿರುದ್ಧನೇ ಜನರನ್ನು ಎತ್ಕಟ್ಟುವಂಥ ಷಡ್ಯಂತ್ರನೂ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೆಲವರು ಹೊರಹಾಕಿದ್ದಾರೆ.
ಈ ಬಗ್ಗೆಯೂ ತನಿಖೆ ಆಗಲಿ, ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ ಅಂತ. ನಾನು ಇವತ್ತು ಪೊಲೀಸ್ ಮುಖ್ಯಾಧಿಕಾರಿಯನ್ನು ಭೇಟಿ ಮಾಡ್ತೀನಿ. ಯಾವುದೇ ಸಾಕ್ಷಿಯ ನಾಶಕ್ಕೆ ಅವಕಾಶವನ್ನು ಕೊಡಬಾರ್ದು. ಪ್ರಾಥಮಿಕ ಹಂತದ ತನಿಖೆಯನ್ನು SPA ಮಾನಿಟರ್ ಮಾಡಬೇಕು. ಸಮಗ್ರ ತನಿಖೆಗಾಗಿ CBIಗೆ ಮತ್ತು EDಗೆ ಈ ಪ್ರಕರಣವನ್ನು ವಹಿಸಿಕೊಡಬೇಕು. ಸಾವಿರಾರು ಕೋಟಿ ರೂಪಾಯಿಗಳ ಟರ್ನೋವರ್ ಆಗಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ ಹಣ ಎಲ್ಲಿಂದ ಬಂತು, ಯಾರಿಗೆ ಸೇರಿದ ಹಣ, ಯಾತಕ್ಕಾಗಿ ಬಡವರ ಖಾತೆಗೆ ಹಾಕಿ ವಾಪಸ್ ತೆಗೆದುಕೊಂಡಿದ್ದಾರೆ, ಮತ್ತು ಇದರಿಂದ ಏನಾದರೂ ಭಯೋತ್ಪಾದಕ ಚಟುವಟಿಕೆಗಳಿಗೆ ಅಥವಾ ರಾಷ್ಟ್ರದ್ರೋಹದ ಚಟುವಟಿಕೆಗಳಿಗೆ ಈ ಹಣದ ಬಳಕೆ ಆಗ್ತಾ ಇದೆಯಾ, ಇದರೆಲ್ಲದರ ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಮತ್ತು ಇದರಲ್ಲಿ ಪಾಲ್ಪಡೆದಂಥ ಪಾಲ್ದಾರರು ಯಾರ್ಯಾರು, ಈಗ ಬಂಧನಕ್ಕೊಳಪಟ್ಟವರು ಅವರು ಈ ಹಗರಣದ ಸೂತ್ರಧಾರರು ಅಥವಾ ಪಾತ್ರದಾರರು, ಅವ್ರ ಪಾತ್ರದ ಪ್ರಭಾವ ಏನು, ಪ್ರಮುಖ ಪಾತ್ರನೋ ಅಥವಾ ಕೇವಲ ಸೈಡ್ ಆಕ್ಟರು, ಕಮಿಷನ್ನಿಗೋಸ್ಕರ ಕೆಲಸ ಮಾಡ್ತಿರೋರು ಅಥವಾ ಇವರೇ ಅದರ ಕಿಂಗ್ ಪಿನ್ಗಳು, ಇದರೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ದಾಖಲೆಗಳನ್ನು ಸಂರಕ್ಷಿಸಿಡಬೇಕು, ಸಾಕ್ಷಿನಾಶ ಆಗದಂಗೆ ನೋಡ್ಕೊಳ್ಬೇಕು, ಅದು ಸಮಗ್ರ ತನಿಖೆ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಹಿಂದೊಮ್ಮೆ ತೆಲಂಗಾಣದಲ್ಲಿ ಮೊಕದ್ದಮೆ ದಾಖಲಾದಾಗ ಅಲ್ಲಿನ ಸೈಬರ್ ಪೊಲೀಸ್ ಬಂದಿದ್ರಂತೆ. ಆಗಲೇ ಚಿಕ್ಕಮಗಳೂರಿನ ಪೊಲೀಸರು ಯಾಕೆ ನೀವು ಗಂಭೀರವಾದ ಕ್ರಮ ತಗೊಳ್ಳಿಲ್ಲ, ಯಾಕೆ ಅವತ್ತು ರಾಜಿ ಪಂಚಾಯಿತಿ ಮಾಡಿದ್ರಿ, ಯಾಕೆ ಮುಚ್ಚಾಕಿದ್ರಿ? ಈ ಬಗ್ಗೆಯೂ ಕೂಡ ಪೊಲೀಸ್ ಇಲಾಖೆ ಆಂತರಿಕ ತನಿಖೆ ನಡೆಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಯಾರೇ ಇದರಲ್ಲಿದ್ದರೂ ಬಿಡಬಾರ್ದು, ಅಮಾಯಕರಿಗೆ ತೊಂದರೆ ಆಗಬಾರ್ದು. ಆದರೆ ತಪ್ಪಿತಸ್ಥರಿಗೆ ಕ್ರಮ ಆಗಲೇಬೇಕು. ಆ ತಪ್ಪಿತಸ್ಥರನ್ನ ಜರಡಿ ಹಿಡಿದು ಕ್ರಮ ತಗೊಳ್ಬೇಕು. ಮತ್ತು ಡಿಜಿಟಲ್ ಅರೆಸ್ಟ್ ಮಾಡಿ ಆ ಮೂಲಕ ಏನಾದರೂ ಹಣ ವರ್ಗಾವಣೆ ಮಾಡಿಸ್ಕೊಂಡಿದ್ದರೆ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸನೂ ಆಗಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಇಡೀ ತನಿಖೆಯನ್ನು ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಇಡೀ ತನಿಖೆಯನ್ನು CBI ವಶಕ್ಕೆ ಒಪ್ಪಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.